ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್ ಅನ್ನೋ ಈ ಚಾನಲ್ಗೆ ಎಲ್ಲರನ್ನೂ ವೆಲ್ಕಮ್ ಮಾಡ್ಕೊಳ್ತಾ ಹಿಂದಿನ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ ಅಂದರೆ ರೇಖಾಚಿತ್ರಗಳು ಅಂದರೆ ರೇ ಡಯಾಗ್ರಾಮ್ಸ್ SSLC ಎನ್ಯುವಲ್ ಎಕ್ಸಾಮ್ಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಇದರೊಳಗಡೆ ರೇ ಡಯಾಗ್ರಾಮ್ಸ್ ಒಳಗಡೆ ಎರಡು ಥರ ರೇ ಡಯಾಗ್ರಾಮ್ಸ್ಗಳು ಬರ್ತಾವೆ, ಅರ್ಥ ಆಯ್ತಲ್ಲ. ಫಸ್ಟ್ ಒಂದು ಲೆನ್ಸ್ ಮೇಲೆ ಬರ್ತಾವೆ, ಫಸ್ಟ್ ಒಂದು ಮಿರರ್ ಬಗ್ಗೆ ಬರ್ತಾವೆ, ನೆಕ್ಸ್ಟ್ ಒಂದು ಲೆನ್ಸ್ ಬಗ್ಗೆ ಬರ್ತದೆ. ಅಂದ್ರೆ ಏನಪ್ಪ ಅಂದ್ರೆ ದರ್ಪಣದ ಮೇಲೆ ರೇಖಾಚಿತ್ರಗಳು ಬರ್ತಾವೆ, ಅದೇ ರೀತಿ ಮಸೂರದ ಮೇಲೆ ರೇಖಾಚಿತ್ರಗಳು ಬರ್ತಾವೆ. ಮೊನ್ನೆ ಕ್ಲಾಸ್ನಲ್ಲಿ ನಾವೇನು ಮಾಡಿವಪ್ಪ ಅಂತಂದ್ರೆ ಮಸೂರದ ದರ್ಪಣದ ರೇಖಾಚಿತ್ರಗಳ ಬಗ್ಗೆ ನಿಮ್ಗೆ ಹೇಳಿದೆ ನಾನು, ಯಾವ ಬರ್ತಾವೆ ಯಾವ ನೋಡ್ಕೋಬೇಕಂತ ಹೇಳಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದ್ರೆ ಮಸೂರದ ಮೇಲೆ ಬರ್ತಕ್ಕಂಥ ಇಂಪಾರ್ಟೆಂಟ್ ರೇ ಡಯಾಗ್ರಾಮ್ಸ್ ಅಂದರೆ ರೇ ಡಯಾಗ್ರಾಮ್ಸ್ ಅಂತಂದ್ರೆ ರೇಖಾಚಿತ್ರಗಳು ಅಂತ ಕರೀತಾರೆ. ಇವು ಕಂಪಲ್ಸರಿ 3 ಮಾರ್ಕ್ಸಿಗೆ ಬರ್ತಕ್ಕಂಥ ಪಕ್ಕಾ ಮಾರ್ಕ್ಸ್, ಆಮೇಲೆ ಪಕ್ಕಾ ಚಿತ್ರಗಳು. ಚಿತ್ರ ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಬೆಳಕು ಚಾಪ್ಟರ್ ಲೈಟ್ ಚಾಪ್ಟರ್ನಲ್ಲಿ ಏನಂದ್ರೆ ಇವೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ನಾವು. ಅದೇ ರೀತಿ ನಾವೇನು ಮಾಡಬೇಕಪ್ಪ ಅಂತಂದರೆ ಫಸ್ಟಿಗೆ ಲೆನ್ಸ್ ಮಸೂರದಲ್ಲಿ ಬರ್ತಕ್ಕಂಥ ಮೊದಲನೇ ಚಿತ್ರ ಯಾವುದಪ್ಪ ಅಂತಂದ್ರೆ ಆ್ಯಕ್ಟ್ 2F1. ಮೊದಲಿಗೆ ನಿಮಗೆ ಮಸೂರವನ್ನು ಬಿಡಿಸ್ಕೊಳ್ಳೋಕೆ ಬರಬೇಕು. ರೇಖಾಚಿತ್ರಗಳು ಕೇಳಿದಾಗ ಅಂದರೆ ರೇ ಡಯಾಗ್ರಾಮ್ಸನ್ನು ಕೇಳಿದಾಗ ನಿಮಗೆ ಏನಂದ್ರೆ ಲೆನ್ಸನ್ನು ಬಿಡಿಸ್ಕೊಳ್ಳೋಕೆ ಬರಬೇಕು. ಯಾವ ರೀತಿ ಲೆನ್ಸನ್ನು ಬಿಡಿಸ್ಕೋಬೇಕು, ಯಾವ ರೀತಿ ಅನ್ನೋದನ್ನು ನೆಕ್ಸ್ಟ್ ಹೇಳ್ತಾನಂತ. ಇಲ್ಲಿ 3 ಡಯಾಗ್ರಾಮ್ ಭಾಳ ಇಂಪಾರ್ಟೆಂಟ್ ನಿಮಗೆ. ಮೊನ್ನೆದ್ದು ಆ್ಯಕ್ಟ್ 2F1 ಅಂತ ಹೇಳ್ತೀವಿ. ಎರಡನೇದು ಯಾವುದಪ್ಪ ಅಂತಂದ್ರೆ ಬಿಟ್ವೀನ್ 2F1 ಆ್ಯಂಡ್ F1 ಅಂತ ಹೇಳ್ತೀವಿ. ಅಂದ್ರೆ 2F1 ಮತ್ತು Fನ ನಡುವೆ ಅಂತ ಹೇಳ್ತಾರೆ. ಇದೇನೇನಪ್ಪ ಅಂತಂದ್ರೆ 2F1ನ ಮೇಲೆ ಅಂತ ಹೇಳ್ತೀವಿ. ಅದರ ಮೇಲೆ ಅಂದರೆ ಅದರ ಮೇಲೆ ಇಟ್ಕೊಳ್ಳೋದು ನೋಡಿ. ಒಂದೇದಿಗೆ ಫಸ್ಟಿಗೆ ನಿಮ್ಗೆ ಏನು ಬರಬೇಕಪ್ಪ ಅಂತಂದ್ರೆ ಈ ರೀತಿ ಲೆನ್ಸ್ ಮಸೂರವನ್ನು ಬಿಡಿಸ್ಕೊಳ್ಳೋಕೆ ಬರಬೇಕು. ರೇಖಾಚಿತ್ರಗಳು ಅಂತಂದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರಬೇಕು. ನಿಮಗೆ ಇದಕ್ಕೆ ಹೇಳ್ತಾರೆ, ನಾನು ಹೇಳಿ ನಿಮ್ಗೆ ಆಲ್ರೆಡಿ. ಇಲ್ಲೇ F1 ಅಂತ ಬರ್ಕೋಬೇಕು, ಇಲ್ಲೇ 2F1 ಅಂತ ಬರೀಬೇಕು, ಇಲ್ಲೇ F2 ಅಂತ ಬರೀಬೇಕು, ಇಲ್ಲೇ 2F2 ಅಂತ. ಇದನ್ನು ಪ್ರಧಾನ ಕಕ್ಷೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿನ್ಸಿಪಲ್ ಆ್ಯಕ್ಸಸ್ ಅಂತ ಕರೀತಾರೆ. ಇದು ಪ್ರಿನ್ಸಿಪಲ್ ಆ್ಯಕ್ಸಸ್. ಈ ರೀತಿ ನೀವು ಇದನ್ನು ಡ್ರಾ ಮಾಡ್ಕೋಬೇಕು. ಇಲ್ಲಿ ಅಬ್ಜೆಕ್ಟ್ ಎಲ್ಲಿಟ್ಟಾರೆ ನೋಡಿ, ವಸ್ತುವನ್ನು ಎಲ್ಲಿಟ್ಟಿದ್ದಾರೆ ಮೊದಲಿಗೆ, ಅದು ಇಂಪಾರ್ಟೆಂಟ್. ವಸ್ತು ಎಲ್ಲಿದೆ, ಅಬ್ಜೆಕ್ಟ್ ಏನು ಕೇಳ್ತಾರೆ ಎಕ್ಸಾಮ್ನಲ್ಲಿ. ಡ್ರಾ ಅ ರೇ ಡಯಾಗ್ರಾಮ್ ಆಫ್ ಎ ಕಾನ್ಕೇವ್ ಲೆನ್ಸ್ ಆ್ಯಂಡ್ ಅಬ್ಜೆಕ್ಟ್ ಕೆಫ್ಟ್ ಇನ್ ಎ ಅಬ್ಜೆಕ್ಟ್ ಆ್ಯಕ್ಟ್ 2F1 ಅಂತ ಕೇಳ್ತಾರೆ. ಅಂದರೆ ರೇಖಾಚಿತ್ರಗಳು ಮಸೂರದ ರೇಖಾಚಿತ್ರಗಳನ್ನು ಬಿಡಿಸ್ರಿ. ಅಂದ್ರೆ ವಸ್ತುವನ್ನು ಎಲ್ಲಿಡಲಾಗಿದೆ ಅಂತಂದ್ರೆ 2F1ನ ಮೇಲೆ ಇಡಲಾಗಿದೆ ಅಂತ ಹೇಳ್ತಾರೆ. 3 ಮಾರ್ಕ್ಸಿಗೆ ಭಾಳ ಇಂಪಾರ್ಟೆಂಟ್. ಈಗ ವಸ್ತುವನ್ನು ನೋಡಿ, ಒಂದೇ ಚಿತ್ರ ಪ್ರಾಕ್ಟೀಸ್ ನೋಡ್ಕೊರಿ ಸರಿಯಾಗಿ ಹೇಳ್ಬೋದು. ಒಂದೇದೀಗ ಸ್ಟಾರ್ಟ್ ಮಾಡೋಣ. 2F1ನ ಮೇಲೆ ಒಂದು ವಸ್ತುವನ್ನು ಇಟ್ಟರೆ, ಫಾರ್ ಎಕ್ಸಾಂಪಲ್ ಒಂದು ಪೆನ್ಸಿಲನ್ನು ನಾನು ಇಲ್ಲಿ ಇಟ್ಟೇನೆ ಅಂತಂದ್ರೆ ಈ ಪೆನ್ಸಿಲಿನ ಚಿತ್ರ ಇಮೇಜ್ ಎಲ್ಲಿ ಮೂಡ್ದತಿ ಅಂತ ಐಡೆಂಟಿಫೈ ಮಾಡೋದೇನಪ್ಪ ಅಂತಂದ್ರೆ ರೇಖಾಚಿತ್ರಗಳು ಅಥವಾ ರೇ ಡಯಾಗ್ರಾಮ್ಸ್ ಅಂತ ಹೇಳ್ತೀವಿ. ಫಸ್ಟಿಗೆ ಪೆನ್ಸಿಲನ್ನು ನಾವಿಲ್ಲಿ 2F1ನ ಮೇಲೆ ಇಟ್ಟಾಗ ಇದ್ರ ಇಮೇಜ್ ಎಲ್ಲಿ ಮೂಡ್ತತಿ, ಪ್ರತಿಬಿಂಬ ಎಲ್ಲಿ ಮೂಡ್ತತಿ ಅಂತೇಳಿ ನಾವು ಚೆಕ್ ಮಾಡಬೇಕು. ಹಾಗಾಗಿ ಇಲ್ಲೇ ಫಸ್ಟಿಗೆ ರೂಲನ್ನು ಅಪ್ಲೈ ಮಾಡಿ. ರೂಲ್ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ದಂಗೆ ಫಾಲೋ ಮಾಡಿ. ನೀವು ಯಾವಾಗಲೂ ಒಂದು ಅಬ್ಜೆಕ್ಟ್ 2F1 ಮೇಲೆ ಇಟ್ಟೇವೆ ನಾವೀಗ. ಇಲ್ಲಿಟ್ಟಾಗ ಯಾವಾಗಲೂ ಒಂದು ಲೈಟ್ ರೇಸಿಂಗ್ ಪ್ಯಾರಲಲ್ ಆಗಿ ಹೋಯ್ತಪ್ಪ ಅಂದ್ರೆ ಪ್ರಧಾನ ಕಕ್ಷೆಗೆ ಪ್ರಿನ್ಸಿಪಲ್ ಆ್ಯಕ್ಸಸ್ಗೆ ಪ್ಯಾರಲಲ್ ಆಗಿದ್ದಾಗ ಅದು ಎಲ್ಲಿ ಕಟ್ ಆಗ್ತದಂದ್ರೆ F2 ಮೇಲೆ ಕಟ್ ಆಗ್ತತಿ. ಇಲ್ಲಿರ್ತಲ್ಲ ಇಲ್ಲೇ ಕಟ್ ಆಗ್ತತಿ. ಇದು ಒಂದೇ ರೂಲ್. ನಮಗೇನಾಗಬೇಕು, ಇಮೇಜ್ ಆಗಬೇಕಂದ್ರೆ 2 ಲೈನ್ಗಳು ಇಂಟರ್ಸೆಕ್ಟ್ ಆಗಬೇಕು. ಇಂಟರ್ಸೆಕ್ಟ್ ಆದಾಗ ಮಾತ್ರ ಇಮೇಜ್ ಫಾರ್ಮೇಷನ್ ಆಗೈತಿ, ಪ್ರತಿಬಿಂಬ ಮೂಡೈತಿ ಅಂತ ನಾವು ಹೇಳ್ಬೋದು. ಇನ್ನೊಂದು ಲೈಟ್ ರೇಸನ್ನು ನೀವು ಎಲ್ಲಿಂದ ತೊಗೊಂಡು ಹೋಗ್ತೀರಪ್ಪ ಅಂತಂದ್ರೆ, ಈಗ ಯಾವುದಾದ್ರೂ ಒಂದು ಲೈಟ್ ರೇಸ್ F ಮೇಲೆ ಕಟ್ಟಾಗಿ ಲೆನ್ಸ್ಗೆ ಬೆಳೆದಾಗ ಅದು ವಾಪಸ್ ಇಲ್ಲಿ ಹೋಗುವಾಗ ಏನಾಗ್ತಪ್ಪ ಅಂತಂದ್ರೆ ಈಗ ಪ್ಯಾರಲಲ್ ಆಗಿ ಹೋಗ್ತದೆ ಅಂತ ಹೇಳ್ತಾರೆ. ನೋಡ್ರಿ ಇಲ್ಲೇ ಬಂತು, ಅಂದರೆ ಎಕ್ಸಾಕ್ಟ್ 2F2 ಮೇಲೆ ಬಂತು ಅಂತ ಹೇಳ್ತಾರೆ. ಅಂದ್ರೆ ಒಂದು ವಸ್ತುವನ್ನು ನಾವು 2F1 ಮೇಲೆ ಇಟ್ಟಾಗ ಅದು ಎಲ್ಲಿ ಮೂಡ್ದತ್ತೆ, ಅದರ ಪ್ರತಿಬಿಂಬ ಮಾತ್ರ 2F2 ಮೇಲೆ ಮೂಡ್ದತಿ. ಇಷ್ಟ ನೆನ್ಪಿಟ್ಕೊರಿ. ಎಕ್ಸಾಕ್ಟ್ ಅದ್ರ ಮೇಲೆ ಇಟ್ಟಾಗ ಎಕ್ಸಾಕ್ಟ್ ಅದ್ರ ಕೆಳಗೆ ಮೂಡ್ದತಿ. ಇದು ಒಂದೇ ಚಿತ್ರ ಭಾಳ ಇಂಪಾರ್ಟೆಂಟ್ ಸರಿನಾ. ಎಕ್ಸಾಮ್ಗೆ ಬೇಕಾದ್ರೆ ಕ್ವಶನ್ ಪೇಪರ್ನ ಮಾಡಲ್ ಕ್ವಶನ್ ಪೇಪರ್ಗಳನ್ನು ನೋಡ್ರಿ. ಹಿಂದಿನ ಕ್ಲಾಸ್ನೆಲ್ಲ ಏನು ಮಾಡಿದ್ದೆ ಅಂದ್ರೆ ಮಿರರ್ ಅಂದ್ರೆ ದರ್ಪಣದ ಮೇಲೆ ಬರ್ತಕ್ಕಂಥ ರೇಖಾಚಿತ್ರಗಳು 3 ಹೇಳಿದನಲ್ಲ, ಅದ್ರ ಮೇಲೆ ಒಂದು ಕಂಪಲ್ಸರಿ ಕೇಳ್ಯಾರ. ಅದನ್ನು ಬಿಟ್ಟರೆ ಇವತ್ತು ಹೇಳ್ತಾ ಇದ್ದಾನಲ್ಲ ಇದ್ರ ಮೇಲೆ ಕಂಪಲ್ಸರಿ ಕೇಳಿದ್ರೆ. ಹಾಗಾಗಿ ಒಂದೇ ಚಿತ್ರ ನಿಮ್ಗೆ ಎಲ್ಲರಿಗೂ ಅರ್ಥ ಆಯಿತು ಅಂತ ಅನ್ಕೋತಾರೆ. ಒಂದೇದು ಏನಂದ್ರೆ 2F1 ಐತಿ, ಇದ್ರ ಇಮೇಜಲ್ಲಿ ಬರ್ತದಂದ್ರೆ 2F2 ನೋಡ್ತೀವಿ. ಇದಿಷ್ಟು ಚಿತ್ರ ಹಾಕೋದಾಯ್ತು ಅಂದ್ರೆ 2F1ನ ಮೇಲೆ ಇಟ್ಟಾಗ ಇದಕ್ಕೆ ಇಮೇಜ್ ಬರೀಬೇಕು. ಇದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಸಾರಿ, ಇದಕ್ಕೆ 2 ಮಾರ್ಕ್ಸ್ ಇದ್ರೆ ಇದಕ್ಕೆ 1 ಮಾರ್ಕ್ಸ್ ಇರ್ತದೆ. ಏನು ಇಮೇಜ್, ಇಲ್ಲಿ ಇಮೇಜ್ ಎಲ್ಲಿ ಮೂಡಿರ್ತಲ್ಲ, ಚಿತ್ರ ಪ್ರತಿಬಿಂಬ ಎಲ್ಲಿ ಮೂಡಿರ್ತಲ್ಲ ಅದರ ಸ್ಥಾನವನ್ನು ಬರೀಬೇಕು. ಸ್ಥಾನ, ಗಾತ್ರ ಮತ್ತೇನಪ್ಪ ಅಂದ್ರೆ ಅದ್ರ ಸ್ವಭಾವವನ್ನು ಬರೀಬೇಕು. ಕನ್ನಡದ ಒಳಗಡೆ, ಇಂಗ್ಲೀಷ್ ಒಳಗಡೆ ಪೊಸಿಷನ್, ನೇಚರ್, ಸೈಜ್ ಅಂತ ಕರಿತೀವಿ. ಈ ಫಸ್ಟಿಗೆ ಪೊಸಿಷನ್, P ಮೀನ್ಸ್ ಪೊಸಿಷನ್. ಎಲ್ಲಿ ಮೂಡೈತಿ ಚಿತ್ರ, ಸ್ಥಾನ ಅಂತ ಹೇಳ್ತೀವಿ ನಾವು. 2F2 ಆ್ಯಕ್ಟ್ 2F2 ಅಂತ ಬರೀಬೇಕು. ಅಂದ್ರೆ 2F2ನ ಮೇಲೆ, 2F2ನ ಕೆಳಗೆ 2F2 ಮೇಲೆ ಅಂತ ಬರೀಬೇಕು. ಅರ್ಥ ಆಯ್ತಲ್ಲ ಬರೀಬೇಕು ನೋಡೋದು. ನೆಕ್ಸ್ಟ್ ಒಂದು ಸೈಜ್.
ಸೈಜ್ ಏನು ಮಾಡ್ಬೇಕಂದ್ರೆ ಇದು ಪ್ರಿನ್ಸಿಪಲ್ ಆಕ್ಸಸ್ ಅಂದ್ರೆ ಪ್ರಧಾನ ಕಕ್ಷೆಗೆ ಮತ್ತು ಚಿತ್ರ ಮಾಡೋದಕ್ಕೆ ಡಿಸ್ಟೆನ್ಸ್ ಅನ್ನು ಅಬ್ಸರ್ವ್ ಮಾಡಬೇಕು. ಎಷ್ಟು ಡಿಸ್ಟೆನ್ಸ್ ಐತಿ, ಭಾಳ ಇದ್ರೆ ಲಾರ್ಜ್ ಸೈಜ್ ದೊಡ್ಡದಾಗಿದೆ ಅಂತ ಬರೀಬೇಕು. ಸಣ್ಣದಿದ್ದರೆ ನೀವೇನು ಮಾಡಬೇಕು, ಸ್ಮಾಲ್ ಸೈಜ್ ಅಂದ್ರೆ ಚಿಕ್ಕದು ಅಂತ ಬರೀಬೇಕು. ಸ್ಮಾಲ್ ಸೈಜ್ ಅಂತ ನೇಚರ್. ನಿನ್ನೆ ಹೇಳಿ ನಾನು ನಿಮ್ಗೆ ನೇಚರ್ ಇದ್ದಾಗ ಏನು ಮಾಡಬೇಕಪ್ಪ ಅಂತಂದ್ರೆ ನೇಚರ್ ಪ್ರಿನ್ಸಿಪಲ್ ಆಕ್ಸಸ್ನ ಕೆಳಗಡೆ ಮೂಡಿದಾಗ ಏನಪ್ಪ ಅಂತಂದ್ರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಹೇಳ್ತಾರೆ. ಸತ್ಯ ಮತ್ತು ತಲೆ ಕೆಳಗೆ ಅಂತ ಹೇಳ್ತಾರೆ. ಇದ್ರದ್ದು ಚಿತ್ರ ಇದು ಒಂದೇ ಚಿತ್ರ ಬರ್ಕೋರಿ, ಪ್ರಾಕ್ಟೀಸ್ ಮಾಡಿರಿ. ಇದು ಒಂದೇ ಚಿತ್ರ ಇಷ್ಟು ಬರಬೇಕು. ಎರಡನೇದು ಲೆನ್ಸ್ನಾಗ ಮತ್ತೆ ಎರಡನೇ ಚಿತ್ರ ಯಾವುದಪ್ಪ ಅಂತಂದ್ರೆ ಈಗ ಸೆಕೆಂಡ್ ಬರ್ಕೋರಿ. ಎಲ್ಲರೂ ಬರ್ಕೊಂಡಿಲ್ಲ ಅಂದ್ರೆ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ವಿಡಿಯೋನ ನೀವು ಪೌಸ್ ಮಾಡಿ ನೋಡ್ಕೋತವ್ರಿ, ಮತ್ತು ರಿಪೀಟ್ ಮಾಡ್ಕೋತವ್ರಿ, ಅರ್ಥ ಆಗ್ತಾವೆ. ಎಕ್ಸಾಮ್ಗೆ ಕಂಪಲ್ಸರಿ ಬರ್ತಾವೆ, ಓದ್ಕೋರಿ. ಮತ್ತು 10th ಒಂದೇ ಸಲ ಬರ್ತೈತೆ ಎಕ್ಸಾಮು, ಪದೇ ಪದೇ ಎಕ್ಸಾಮ್ ಬರಲ್ಲ. ಕರೆಕ್ಟಾಗಿ ಒಂದೇ ಸಲನ ಕ್ಲಿಯರ್ ಮಾಡಿ ಎಕ್ಸಾಮನ್ನು ಪಾಸ್ ಮಾಡ್ಕೊರಿ. ಅದ್ರಾಗ ಈ ಸಲ ಪಾಸಿಂಗ್ ಮಾರ್ಕ್ಸು ಭಾಳ ಈಸಿ ಕೊಟ್ಟಿದ್ದಾರೆ, ಹಾಗಾಗಿ ಓದ್ರಿ. ಇಲ್ಲೂ ಟೈಮ್ ಭಾಳ ಕಡಿಮೆ ಐತಿ, ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಂಡು ಓದಕ್ಕೆ ಟ್ರೈ ಮಾಡಿ. ಸರ್ ಎರಡನೇದು ನೋಡ್ರಿ. ಸರಿ ಸೆಕೆಂಡ್ ಇವೆರಡನ್ನ ನೋಡ್ಕೋರಿ ಅಂತ ಹೇಳಿದಾರೆ. ಇವತ್ತೇನು ಮಾಡಪ್ಪ ಅಂತಂದ್ರೆ ಎರಡರ ಬಗ್ಗೆ ನೋಡೋಣ ಈಗ. ಸರ್ ಎರಡನೇ ಚಿತ್ರ ಏನು, ಆಬ್ಜೆಕ್ಟ್ ಬಿಟ್ವೀನ್ 2F1 ಆ್ಯಂಡ್ F1 ಅಂತ ಹೇಳ್ತಾರೆ. ಅಂದ್ರೆ 2F1 ಮತ್ತು F1 ನಡುವೆ ಒಂದು ವಸ್ತುವನ್ನು ಇಟ್ಟಾಗ ಏನಾಗ್ತದೆ. ಎರಡನೇದು ಮೊದಲು ಹೇಳಿದ್ದಲ್ಲ, ಎಲ್ಲ ಡಯಾಗ್ರಾಮ್ಗೆ ಇದು ಕಂಪಲ್ಸರಿ. ಇದು ಈ ಚಿತ್ರವನ್ನು ಮೊದಲು ಬಿಡಿಸ್ಕೋಬೇಕು. F1 2F1 ಅಂತ ಹೇಳ್ತಾರೆ. F1 2F1, ಇಲ್ಲಿ F2 2F2 ಅಂತ ಹೇಳ್ತಾರೆ. ಸರಿನಾ? ನೆಕ್ಸ್ಟ್ ಈಗೇನು ಮಾಡಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಈಗ ಅಬ್ಜೆಕ್ಟ್ ಎಲ್ಲೈತಿ ಚೆಕ್ ಮಾಡ್ಕೋಬೇಕು. ಅವ್ರು ಕೊಟ್ಟಿರ್ತಾರೆ ಕ್ವಶನ್ ಇದನ್ನ ಬಿಟ್ವೀನ್ 2F1 ಆ್ಯಂಡ್ F1 ಮತ್ತು 2F1 ನಡುವೆ ವಸ್ತುವನ್ನು ಇಟ್ಟ, ಈ ಎರಡು ನಡುವೆ ವಸ್ತುವನ್ನು ಇಟ್ಟಾಗ ಇದು ಚಿತ್ರ ಎಲ್ಲಿ ನೋಡುತ್ತೆ ಪ್ರತಿಬಿಂಬ ಅಂತಂದ್ರೆ ನೋಡ್ರಿ. ಆಗಲೇ ಹೇಳ್ದಂಗೆ ಯಾವುದಾದ್ರೂ ಒಂದು ಲೈಟ್ ರೇಸು, ಯಾವುದೊಂದು ಕಿರಣ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಸಮನಾಗಿ ಇದ್ದರೆ, ಪ್ರಧಾನ ಕಕ್ಷೆಗೆ ಸಮನಾಗಿ ಇದ್ದಾಗ ಅದು ಇಲ್ಲೇ F2 ಮೇಲೆ ಕಟ್ ಆಗ್ತದೆ. ಇದು ಒಂದೇ ಪಾಯಿಂಟ್. ಸರಿನಾ? ಈಗ ಇಮೇಜ್ ಆಗಬೇಕಂದ್ರೆ ಎರಡು ಲೈಟ್ ರೇಸ್ ಇಂಟರ್ಸೆಕ್ಟ್ ಆಗ್ಬೇಕಂತ ಹೇಳಿ ನಾನು ನಿಮ್ಗೆ ಇದು ಒಂದು ಸಿಕ್ತು. ಇನ್ನೊಂದು ಲೈಟ್ ರೇಸನ್ನು ನಾವು ಎಲ್ಲಿಂದ ಏನಪ್ಪ ಅಂತಂದ್ರೆ ಈಗ ನೋಡ್ರಿ, ಇಲ್ಲಿ ತೊಗೊಂಡು ಇಲ್ಲಿ ಕಟ್ ಮಾಡೋಕ್ಕಾಗಲ್ಲ ನಮ್ಗೆ. ಹಾಗಾಗಿ ಇನ್ನೊಂದು ರೂಲ್ ಐತಿ, ಆಪ್ಟಿಕ್ ಸೆಂಟರ್ ಕೇಂದ್ರ ಬಿಂದುವಿನಿಂದ ನಾವಿಲ್ಲೇ ತಗೊಂಡು ಈ ರೀತಿ ಹೋದಾಗ ಏನಾಗ್ತಪ್ಪ ಅಂತಂದ್ರೆ ಅಲ್ಲೇ ಎಕ್ಸ್ಟೆಂಡ್ ಮಾಡಿ ಇಲ್ಲಿ ಬರ್ತದೆ ನೋಡ್ರಿ, ಇಲ್ಲೇ ಇಂಟರ್ಸೆಕ್ಟ್ ಆಯ್ತು. ಅದರ ಅರ್ಥ ಏನಪ್ಪ ಅಂತಂದ್ರೆ ಇಲ್ಲೇ ಬಿಟ್ವೀನ್ F1 ಆ್ಯಂಡ್ F2 ಇದ್ದಾಗ 2F1 ಹಿಂದ್ಗಡೆ ಚಿತ್ರ ಮೂಡುತ್ತೆ ಅಂತ ಹೇಳ್ತಾರೆ. ಇದು ಚಿತ್ರ ಭಾಳ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿರಿ. ಅದನ್ನು ಬಯಾಟರ್ ಮಾಡ್ಬೇಕು ನೀವು. ಇದಾಗಿದ ಮೇಲೆ ಇಲ್ಲೇ ಬರ್ತೈತೆ. ನಂಗೆ ರೂಲ್ಸ್ ಗೊತ್ತಿದ್ದರೆ ಓಕೆ, ರೂಲ್ಸ್ ಗೊತ್ತಾಗಿಲ್ಲ ಅಂತಂದ್ರೆ ನೆನ್ಪಿಟ್ಕೊರಿ. ಈ ಎರಡರ ನಡುವೆ ನಾವು ಅಬ್ಜೆಕ್ಟನ್ನು ಇಟ್ಟಾಗ ಇದೇನಾಗ್ತದಂದ್ರೆ 2F2ನ ಆಚೆ ಮೂಡ್ತತಿ. ಅದನ್ನು ಬರೀಬೇಕಿಲ್ಲ ನಾವು. ಇಮೇಜ್ ಅಂತ ಬರ್ಕೋರಿ. ಇಮೇಜ್ ಅಂತ ಬರೋದು ಪೊಸಿಷನ್, ಸ್ಥಾನ ಅಂತ ಹೇಳ್ತಾವೆ. ನಾವು ಎಲ್ಲಿ ಮೂಡಿದ್ದು ನೋಡ್ಕೋಬೇಕು. 2F2ನ ಆಚೆ, ಹಿಂದೆ, ಬಿಹ್ಯಾಂಡ್ 2F2 ಅಂತ ಕರಿತೀವಿ ಇಂಗ್ಲೀಷ್ ಒಳಗಡೆ. ಕನ್ನಡದಾಗ ಏನು ಮಾಡಬೇಕಪ್ಪ ಅಂದ್ರೆ 2F2ನ ಆಚೆ ಅಂತ ಹೇಳ್ತಾವೆ ನಾವು, 2F2. ನೆಕ್ಸ್ಟ್ ಒಂದು ಸೈಜ್. ನೋಡ್ರಿ, ಪ್ರಿನ್ಸಿಪಲ್ ಆಕ್ಸಸ್ ಅಂದರೆ ಪ್ರಧಾನ ಕಕ್ಷೆಗೆ ಇದಕ್ಕೆ ಸ್ವಲ್ಪ ಭಾಳ ಡಿಸ್ಟೆನ್ಸ್ ಐತಿ. ಲಾರ್ಜ್ ಸೈಜ್, ದೊಡ್ಡ ಚಿತ್ರ ಅಂತ ಬರೀಬೇಕು, ಲಾರ್ಜ್ ಸೈಜ್ ಅಂತ ಆಗಬೇಕು. ನೆಕ್ಸ್ಟ್ ನೇಚರ್ ಹೇಳಿದಾಗಿಲ್ಲೇ ಪ್ರಧಾನ ಕಕ್ಷೆ ಕೆಳಗಡೆ ಮುಡಿತಪ್ಪ ಅಂತಂದ್ರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ. ಇಷ್ಟು ಎರಡನೇ ಚಿತ್ರ. ಈ ಎರಡನೇ ಚಿತ್ರ ಮುಗಿತು. ನಿಮಗೆ ಲೆನ್ಸ್ ಒಳಗೆ ಕೇಳಿದ್ರೆ ಇವೆರಡೇ ಕೇಳ್ತಾರೆ. ಇನ್ನೊಂದು ಹೇಳ್ಕೊಡ್ತೀನಿ, ಈ ಮೂರನ್ನು ನೋಡ್ಕೋಬೇಕು. ಅದರೊಳಗಡೆ ಮಸೂರದೊಳಗಡೆ ಬರ್ತಕ್ಕಂಥ 3 ಚಿತ್ರ ಇಂಪಾರ್ಟೆಂಟ್. ಇಷ್ಟ ನೋಡ್ಕೊಂಡ್ರೆ ಸಾಕು. ಎಕ್ಸಾಮ್ ಒಳಗಡೆ ಇದ್ರಾಗ ಯಾವಾಗ ಬರ್ತಾವೆ. ಮಸೂರದ ಬಗ್ಗೆ ಇತ್ತು ಅಂದರೆ ಮಸೂರ ಮೀನ್ಸ್ ಕನ್ನಡ ಮೀಡಿಯಮ್ನವರಿಗೆ ಮಸೂರ ಅಂತ ಕರೀತಾರೆ, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಲೆನ್ಸ್ ಅಂತ ಕರಿತೀವಿ ನಾವು. ಇದನ್ನು ಅರ್ಥ ಆಯ್ತಲ್ಲ? ಅದೇ ರೀತಿ ಮೊನ್ನೆ ಕ್ಲಾಸಲ್ಲಿ ಮಾಡಿದ್ವಿ ನಾವು ದರ್ಪಣದ ಬಗ್ಗೆ ಹೇಳಿದ್ವಿ. ದರ್ಪಣ ಅಂತಂದ್ರೆ ಮಿರರ್ ಡಯಾಗ್ರಾಮ್ಸ್ ಅಂತ ಹೇಳ್ತೀವಿ. ಅದ್ರಾಗೂ 3 ಬರ್ತಾವೆ. 3 ಹೇಳಿದ್ದೀನಿ, ವಿಡಿಯೋ ಐತಿ, ಹಿಂದಿನ ಕ್ಲಾಸಲ್ಲಿ ಚೆಕ್ ಮಾಡ್ಕೊರಿ, ವಿಡಿಯೋನ ಸರಿಯಾಗಿ ನೋಡ್ರಿ. ನೆಕ್ಸ್ಟ್ ಒನ್ ಇದ್ರಾಗ ಇನ್ನೊಂದು ಚಿತ್ರ ಯಾವುದು ಬರ್ಕೋರಿ. ಇದನ್ನ ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಲಾಸ್ಟ್ ಒನ್ ಇದ್ರ ಬರೋದು 3ನೇ ಚಿತ್ರ. ಲಾಸ್ಟ್ ನೋಡ್ರಿ, ಇನ್ನೂ ಅದಾವ 3 6 ಬಟ್ ಎಕ್ಸಾಮಿಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಇಷ್ಟ ನೋಡ್ಕೊರಿ. ಇವು ಬಿಟ್ಟು ಬೇರೆ ಯಾವ ಬರಲ್ಲ. ಥರ್ಡ್ ಒನ್ ಯಾವ್ದು ಹಂಗಾರೆ? ಥರ್ಡ್ ಒನ್ ಯಾವುದಪ್ಪ ಅಂತಂದ್ರೆ ಬಿಹ್ಯಾಂಡ್ 2F1. 2F1ನ ಆಚೆ ಇಟ್ಟಾಗ ಇದ್ರ ಚಿತ್ರ ಎಲ್ಲಿ ಮೂಡ್ತತಿ ಅಂತ ನೋಡ್ರಿ. ಇದ್ರ ಮೊದಲು ಹೇಳಿದಲ್ಲ, ಮೊದಲು ಲೆನ್ಸನ್ನು ಬಿಡಿಸ್ಕೋಬೇಕು ನೀವು. ಯಾವಾಗಲೂ ಇದನ್ನು ಫಸ್ಟ್ ಮಾಡ್ಕೋಬೇಕು. ಇಲ್ಲಿ F1 ಅಂತ ಹಾಕ್ರಿ, ಇಲ್ಲಿ 2F1 ಅಂತ ಹಾಕ್ರಿ, F2 ಅಂತ ಹಾಕ್ರಿ, 2F2 ಹಾಕ್ರಿ. 2F1ನ ಹಿಂದ್ಗಡೆ ಬಿಹ್ಯಾಂಡ್ 2F1ನ ಹಿಂದ್ಗಡೆ ಇಟ್ಟಾಗ, ವಸ್ತುವನ್ನು ಇಟ್ಟಾಗ ಇಲ್ಲಿ ಚಿತ್ರ ಎಲ್ಲಿ ಮೂಡ್ತೈತೆ ಅಂತೇಳಿ ನಾವೀಗ ಐಡೆಂಟಿಫೈ ಮಾಡಬೇಕು. ಇದು ಹಿಂದ್ಗಡೆ ಇಟ್ಟು ನಾವು ವಸ್ತುವನ್ನು, ಇದು ಒಂದು ಲೈಟ್ ರೇಸು
ಪ್ರಿನ್ಸಿಪಲ್ ಆಕ್ಸಸ್ಗೆ ಪ್ಯಾರಲಲ್ ಆಗಿ ಬಂದಾಗ ನೋಡ್ರಿ ಇದನ್ನ ಪ್ರಿನ್ಸಿಪಲ್ ಆಕ್ಸಸ್ ಅಂತ ಕರೀತಾರೆ, ಕನ್ನಡದಲ್ಲಿ ಪ್ರಧಾನ ಕಕ್ಷೆ ಅಂತ ಕರಿತೀವಿ ನಾವು. ಇದಕ್ಕೆ ಸಮನಾಗಿ ಬಂದಾಗ ಇದು ಲೆನ್ಸಿಗೆ ಬಡೋದು, ಮಸೂರಕ್ಕೆ ಬಡೋದು ಎಲ್ಲಿ ಕಟ್ ಆಗ್ತದಪ್ಪ ಅಂತಂದ್ರೆ ಇಲ್ಲಿ ಎಫ್ ಮೇಲೆ ಕಟ್ಟಾಗಿ ಈ ರೀತಿ ಸ್ಟ್ರೇಟ್ ಆಗಿ ಹೋಗ್ತೈತಿ, F2 ಮೇಲೆ ಕಟ್ಟಾಗಿ ಹಿಂಗೆ ಹೋಗ್ತೈತಿ. ಈಗ ಒಂದು ನಮಗೆ ಸಿಕ್ತು. ನಮಗೆ ಲೈಟ್ ರೇಸ್ ಇಮೇಜ್ ಮೂಡ್ಬೇಕಂದ್ರೆ 2 ಲೈಟ್ ರೇಸ್ ಇಂಟರ್ಸೆಕ್ಟ್ ಆಗಿರ್ಬೇಕು. ಈಗ ಒಂದು ಕಿರಣ ಸಿಕ್ಕೈತೆ ನಮಗೆ, ಇನ್ನೊಂದ್ರದ್ದು ರೂಲ್ಸು ಗೊತ್ತೈತೆ ನಮಗೆ. ಏನಪ್ಪ ಅಂದ್ರೆ ಒಂದು ಯಾವುದಾದ್ರೂ ಲೈಟ್ ರೇಸು F1 ಮೇಲೆ ಕಟ್ಟಾಗಿ ಇಲ್ಲಿ ಲೆನ್ಸಿಗೆ ಬಡಿದಾಗ ಇಲ್ಲಿ ಇದೇನು ಹೋಗ್ತದೆ, ಇಲ್ಲಿ ಹೋಗುವಾಗಿದ್ದು ಸ್ಟ್ರೇಟ್ ಆಗಿ ಹೋಗ್ತತಿ ಅಂತ ಹೇಳ್ತಾರೆ. ನೋಡ್ರಿ ಎಲ್ಲ ಬಂತಂದ್ರೆ ಇಮೇಜ್ ಈ 2 ನಡುವೆ ಮೂಡುತ್ತೆ. ಇದ ಏನಪ್ಪ ಅಂತಂದ್ರೆ ಇಮೇಜ್ ಮೂಡಿದೆ ಅಂದ್ರೆ ಇದ್ರ ಹಿಂದ್ಗಡೆ ಇಟ್ಟಾಗ F2 to F2 ನಡು ಮೂಡ್ತೈತಿ. ನಿನ್ನೆ ಆಗಲಿ ಕ್ಲಾಸ್ನಾಗ ಏನಪ್ಪ ಅಂದ್ರೆ ಇಲ್ಲಿ 2 ಹಿಂದಿಲ್ ವಿಡಿಯೋದಾಗಿನ ಹಿಂದಿಲ್ ಲಾಸ್ಟ್ ಡಯಾಗ್ರಾಮ್ ಹೇಳಿರ್ತೈತಿ, ಇಲ್ಲೇ 2 ನಡುವೆ ಇಟ್ಟಾಗ ಇದು ಹಿಂದ್ಗಡೆ ಮೂಡ್ತೈತಿ, 2 ಅಪೋಸಿಟ್ ವೈಸ್ ವರ್ಸ. ಇದೇನಂದ್ರೆ ಇಲ್ಲಿ ಹಿಂದೆ ಬಂದಾಗ ಇಲ್ಲೇ ಬಿಟ್ವೀನ್ ಮೂಡ್ತೈತಿ, ಇಲ್ಲೇ ಬಿಟ್ವೀನ್ ಬಂದಾಗ ಇಲ್ಲೇ ಹಿಂದ್ಗಡೆ ಮೂಡ್ತೈತಿ. ಒಂದು ಚಿತ್ರ ನೋಡ್ಕೊಂಡ್ಬಿಟ್ರೆ ಒಂದು ಚಿತ್ರ ಈಸಿಯಾಗಿ ಅರ್ಥ ಆಗ್ತಾವೆ. ಇದು 3ನೇ ಚಿತ್ರ. ನಿಮ್ಮ ಇದರೊಳಗಡೆ ಮಸೂರದೊಳಗಡೆ ಈ 3 ಚಿತ್ರವನ್ನು ನೋಡ್ಕೊಂಡ್ರೆ ನೀವು ಇನ್ನೂ 3 ಅದಾವು, ಅವು ನೋಡ್ಕೊಳ್ಳೋದೇನು ಜರುತ್ತಿಲ್ಲ. ಇಷ್ಟೊಳಗೆ ಬರ್ತಾವಂತ ನಮ್ಗೆ ಅದೇನು ಆಲ್ರೆಡಿ ಗೈಡ್ಲೈನ್ ಬಿಟ್ರೆ ಆ ಗೈಡ್ಲೈನ್ ಒಳಗೆ ಹೇಳಿದಾರೆ. ಇವಿಷ್ಟು ಚಿತ್ರವನ್ನು ನೀವು ಪರ್ಫೆಕ್ಟಾಗಿ ನೋಡ್ಕೊರಿ. ಮೊನ್ನೆ 3 ಹೇಳಿದ್ದೀನಿ, ಇವತ್ತು 3 ಹೇಳಿದೆ. ಇದ್ರ ಇಮೇಜನ್ನು ನೀವು ಬರೀರಿ, ಟ್ರೈ ಮಾಡಿ ನೋಡೋಣ ಏನು ಬರೀತೀರಿ ಅಂತೇಳಿ ಆಗಲೇ ಹೇಳಿದೆ ನಾನು ನಿಮ್ಗೆ. ನೆಕ್ಸ್ಟು ಪೊಸಿಷನ್ ಬರೀರಿ, ಎಲ್ಲಿ ಬಂದಂತೇಳಿ ಸೈಜ್ ಬರ್ಕೊರಿ, ನೇಚರ್ ಅಂತ ಬರೀರಿ. ನೀವು ಇಷ್ಟು 2 ವಿಡಿಯೋ ನೋಡಿದ ಮೇಲೆ ಬರೀಬೋದು ಅಂತ ಅನ್ಕೊಳ್ತೀನಿ. ಗೊತ್ತಾಗಿಲ್ಲ ಅಂದರೆ ಕಮೆಂಟನ್ನು ಮಾಡಿರಿ, ಅಂದ್ರೆ ನೋಡೋಣ ಇದ್ರ ಬಗ್ಗೆ ನೀವು ಬರೀತೀರಿಲ್ಲ ಕಮೆಂಟ್ ಮುಖಾಂತರ ತಿಳಿಸ್ರಿ ಏನು ಬರೀಬೋದು. ನಾವಿಲ್ಲಿ ಪೊಸಿಷನ್ ಎಲ್ಲಿ ಬಂದೈತಿ, ಸೈಜ್ ಎಲ್ಲಿ ಬಂದೈತಿ, ನೇಚರ್ ಎಲ್ಲಿ ಬಂದೈತಿ ಅಂತೇಳಿ ಇವನ್ನ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿಗೆ ಇಷ್ಟು ಸಾಕು. ಈ ಡಯಾಗ್ರಾಮ್ ಅದವಲ್ಲ ಕಂಪಲ್ಸರಿ 3 ಮಾರ್ಕ್ಸಿಗೆ ಒಂದು ಗ್ಯಾರಂಟಿ ಬರ್ತೈತಿ. ಇಷ್ಟು ಚಿತ್ರ ಕಲ್ತರ 3 ಮಾರ್ಕ್ಸ್ ಗ್ಯಾರಂಟಿ ಭಾಳ ಈಸಿ ಅದಾವು. 3 ಮಾರ್ಕ್ಸ್ ತೊಗೊಳಗೆ ಭಾಳ ಇಂಪಾರ್ಟೆಂಟ್ ಇದು, ಅರ್ಥ ಆಯ್ತಲ್ಲ. ಯಾರು ಪಾಸ್ ಆಗಲ್ಲ ಫೇಲ್ ಆಗ್ತಾನೆ ಅಂತಿರಲ್ಲ ಅಂಥವ್ರಿಗೆ ಮಾತ್ರ ಭಾಳ ಇಂಪಾರ್ಟೆಂಟ್. ಬರೀ ಅಂಥವ್ರಿಗೆ ಅಷ್ಟೇ ಅಲ್ಲ, ಸೈನ್ಸ್ ಒಳಗಡೆ ಔಟ್ ಆಫ್ 4 ತೊಗೊಳೋದು ನೋಡಿರಿ. ಅತಿ ಶಾಣೆ ಇದ್ರಿಗೂ ಕೂಡ ಒಮ್ಮೆ ಇದು ಬರಲ್ಲ. ಎವರಿ ಸ್ಟೂಡೆಂಟ್ ಬೇರೆ ನೀವು ಶಾಣೆ ಇದ್ರಿಗೂ ಕೂಡ ಕನ್ಫ್ಯೂಷನ್ ಆಗ್ತಾ ಇರ್ತವೆ. ಹಾಗಾಗಿ ವಿಡಿಯೋನ 1 ಸಲ ಬಿಟ್ಟು 2 ಸಲ ಈ ವಿಡಿಯೋಗಳನ್ನ ನೋಡ್ಕೊರಿ. ರೇಖಾಚಿತ್ರಗಳು ಅಂದ್ರೆ ರೇ ಡಯಾಗ್ರಾಮ್ಸ್ ನಿಮ್ಗೆ ಅರ್ಥ ಆಗ್ತಾವೆ. ಹಂಗೆ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತು ನಾಳೆಗೆ ಏನು ಮಾಡ್ತಾನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ಸ್ಗಳ ಬಗ್ಗೆ ನಿಮ್ಗೆ ಡಿಸ್ಕಷನ್ ಮಾಡೋಣ ಅಂತ ಇವತ್ತಿಗೆ ಇಷ್ಟು ಕ್ಲಾಸನ್ನು ಹೇಳ್ತಾ ನಮ್ಮ ವಿಡಿಯೋ ಎಲ್ಲರೂ ಆಲ್ಮೋಸ್ಟ್ ಆಲ್ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅದೇ ರೀತಿ ಕಮೆಂಟನ್ನು ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಆಗಿ ನಾವು ವಿಡಿಯೋ ಹಾಕ್ತಕ್ಕಂಥ SSLC ಇರ್ಬೋದು ಮತ್ತು ಯಾವುದೇ ಕ್ಲಾಸಿಂದ ಇರಲಿ ನಿಮಗೆ ಬಂದು ಜಲ್ದಿ ತಲುಪ್ತದೆ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.